ನಮಸ್ಕಾರ ಆತ್ಮೀಯ ಬಂಧುಗಳೇ. ಜ್ಯೋತಿಷ್ಯ ಶಾಸ್ತ್ರದ ಮೊದಲನೇ ರಾಶಿ ಮೇಷರಾಶಿ. ಮಂಗಳದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಧೈರ್ಯವಂತರ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮೇಷರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯು ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನ ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸುಳ್ಳವರೇ ಮೇಷರಾಶಿಯವರು. ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ್ತ ಮತ್ತು ಹುಮ್ಮಸ್ಸು ಈ ರಾಶಿಯನ್ನ ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯನ್ನ ಮಂಗಳನು ಆಳುವನು. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನ ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನ ತೋರುವರು. ರಾಶಿಚಕ್ರದ ಮೊದಲನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ರಾಶಿ ಮೇಷರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಟಗರು. ಟಗರು ಹೇಗೆ ತನ್ನ ಗುರಿಯನ್ನ ಕಂಡೊಡನೆ ಮುಂದೆ ಏನಿದೆ ಎಂದು ಯೋಚಿಸದೆ ತನ್ನ ಬಲವಾದ ತಲೆಯಿಂದ ಗುದ್ದುತ್ತಾ ಮುನ್ನುಗ್ಗುವುದು, ಅದೇ ಮೇಷರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಅವರು ಸವಾಲುಗಳನ್ನು ಕಂಡರೆ ಹೆದರುವುದಿಲ್ಲ, ಬದಲಾಗಿ ಅದನ್ನು ಎದುರಿಸಲು ಸದಾ ಸಿದ್ಧರಿರುತ್ತಾರೆ. ಅವರದ್ದು ನೇರ ನುಡಿ, ನೇರ ನಡೆ. ಸುತ್ತಿ ಬಳಸಿ ಮಾತನಾಡುವುದು, ಮುಖವಾಡ ಹಾಕಿಕೊಂಡಿರುವುದು ಇವರಿಗೆ ಬರುವುದೇ ಇಲ್ಲ. ಮೇಷರಾಶಿಯವರ ಸ್ವಭಾವ. ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು. ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಹೇಳಿಬಿಡುತ್ತಾರೆ. ಇವರ ಈ ಗುಣ ಕೆಲವರಿಗೆ ಇಷ್ಟವಾದರೆ ಹಲವರಿಗೆ ಇವರನ್ನ ಅಹಂಕಾರಿಗಳೆಂದು ಬಿಂಬಿಸುತ್ತದೆ. ಈ ರಾಶಿಯ ಅಧಿಪತಿ ಮಂಗಳದೇವ. ಮಂಗಳನನ್ನ ಧೈರ್ಯ, ಶಕ್ತಿ, ಪರಾಕ್ರಮ ಮತ್ತು ಕೋಪದ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ಮೇಷರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣ, ಧೈರ್ಯ ಮತ್ತು ಹೋರಾಟದ ಮನೋಭಾವ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಆಕ್ರಮಣಕಾರಿ, ಕೋಪಿಷ್ಠರು ಮತ್ತು ತಾಳ್ಮೆ ಇಲ್ಲದವರಂತೆ ಕಾಣಿಸಬಹುದು. ಹೆಚ್ಚು ಕಾಯುವ ಸಹನೆ ಇವರಿಗಿಲ್ಲ. ಎಲ್ಲವೂ ವೇಗವಾಗಿ ನಡೆಯಬೇಕು ಎನ್ನುವುದು ಇವರ ಆಶಯ. ಆದರೆ ಇದು ಅವರ ಕೆಟ್ಟತನವಲ್ಲ, ಅದು ಅವರಲ್ಲಿರುವ ಅಪಾರವಾದ ಶಕ್ತಿ ಮತ್ತು ಉತ್ಸಾಹದ ಪ್ರತಿಫಲನ. ಅವರ ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಯಲ್ಲಿ, ಒಂದಲ್ಲ ಒಂದು ಕೆಲಸದಲ್ಲಿ ನಿರತವಾಗಿರುತ್ತದೆ. ಸುಮ್ಮನೆ ಕುಳಿತು ಸಮಯ ವ್ಯರ್ಥ ಮಾಡುವುದು ಇವರಿಗೆ ಹಿಡಿಸುವುದಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಎಲ್ಲರಿಗಿಂತ ಮುಂದೆ ಬರಬೇಕು. ಮೇಷರಾಶಿಯವರು ಬಹಳ ಕಠಿಣ ಹೃದಯದವರು. ಅವರಿಗೆ ಪ್ರೀತಿ, ಪ್ರೇಮ, ಸಂಬಂಧಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮೇಷರಾಶಿಯವರು ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸಿನವರು. ಹೌದು, ನೀವು ಕೇಳಿದ್ದು ಸರಿ. ಇವರ ಕೋಪ ಹೆಚ್ಚು ಹೊತ್ತು ಇರುವುದಿಲ್ಲ. ಮಳೆ ಬಂದು ನಿಂತಂತೆ ಇವರ ಕೋಪವು ಬೇಗನೆ ಕರಗಿ ಹೋಗುತ್ತದೆ. ತಾವು ನೋಯಿಸಿದ್ರೆ ತಾವೇ ಮೊದಲು ಬಂದು ಕ್ಷಮೆ ಕೇಳುವ ದೊಡ್ಡ ಗುಣ ಇವರದ್ದು. ತಮ್ಮನ್ನ ನಂಬಿದವರಿಗಾಗಿ, ತಮ್ಮ ಪ್ರೀತಿ ಪಾತ್ರರಿಗೆ ಪ್ರಾಣ ಕೊಡಲು ಹೆದರುವುದಿಲ್ಲ. ಇವರ ರಕ್ಷಣೆಯಲ್ಲಿರುವವರಿಗೆ ಯಾವುದೇ ಕಷ್ಟ ಬರಲು ಇವರು ಬಿಡುವುದಿಲ್ಲ. ಮೇಷರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಜೀವನದಲ್ಲಿ ಉತ್ಸಾಹ, ಸಾಹಸ ತುಂಬುವ ಸ್ನೇಹಿತರು ಬೇಕೆಂದರೆ ನಿಮಗೆ ಮೇಷರಾಶಿಯವರ ಸ್ನೇಹ ಅತ್ಯಗತ್ಯ. ನಿಮ್ಮ ಕಷ್ಟದ ಸಮಯದಲ್ಲಿ ಹೆದರಬೇಡ, ನಾನಿದ್ದೇನೆ ಎಂದು ನಿಮ್ಮ ಮುಂದೆ ಬಂದು ನಿಲ್ಲುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ. ಆದರೆ ಇವರ ಸ್ನೇಹವನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕೆಂದರೆ ಇವರಿಗೆ ಸುಳ್ಳು, ಮೋಸ ಕಂಡ್ರೆ ಆಗುವುದಿಲ್ಲ. ನೀವು ಇವರಿಗೆ ದ್ರೋಹ ಬಗೆದ್ರೆ ನಿಮ್ಮನ್ನ ಕ್ಷಮಿಸಬಹುದು, ಆದರೆ ಮರೆಯುವುದಿಲ್ಲ. ಇವರ ಪ್ರೀತಿ ಮತ್ತು ಕೋಪ ಎರಡೂ ತೀವ್ರವಾಗಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದವನ್ನು ಕಾಣಬಹುದು.
ವೃತ್ತಿ ಜೀವನಕ್ಕೆ ಬಂದರೆ ಇವರು ಹುಟ್ಟು ನಾಯಕರು. ಬೇರೆಯವರ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರು ಸೈನ್ಯ, ಪೊಲೀಸ್, ರಾಜಕೀಯ, ಕ್ರೀಡೆ, ಉದ್ಯಮಶೀಲತೆ ಮತ್ತು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ರಿಸ್ಕ್ ತೆಗೆದುಕೊಳ್ಳಲು ಇವರು ಎಂದಿಗೂ ಹಿಂಜರಿಯುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎನ್ನುವ ತತ್ವದವರು. ಮಕರ ರಾಶಿಯವರಂತೆ ನಾಳೆಗಾಗಿ ಕೂಡಿಡುವುದಕ್ಕಿಂತ ಇಂದಿನ ಖುಷಿಗಾಗಿ, ಅನುಭವಗಳಿಗಾಗಿ ಹಣ ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಇವರನ್ನು ದುಂದುವೆಚ್ಚ ಮಾಡುವವರು ಎನ್ನಬಹುದು. ಆದರೆ ಇವರ ದೃಷ್ಟಿಯಲ್ಲಿ ಹಣಕ್ಕಿಂತ ಅನುಭವ ಮತ್ತು ಅವಕಾಶಗಳೇ ದೊಡ್ಡದು. ಕಷ್ಟಪಟ್ಟು ದುಡಿಯುತ್ತಾರೆ, ಅಷ್ಟೇ ವೇಗವಾಗಿ ಖರ್ಚು ಮಾಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ. ಇವರು ಸುಲಭವಾಗಿ ಮತ್ತು ವೇಗವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಇವರ ಪ್ರೀತಿ ಅತ್ಯಂತ ಭಾವೋದ್ರಿಕ್ತ ಮತ್ತು ತೀವ್ರವಾಗಿರುತ್ತದೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇವರು ಯಾವುದೇ ನಾಚಿಕೆ, ಹಿಂಜರಿಕೆ ಪಡುವುದಿಲ್ಲ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಆತುರದ ಸ್ವಭಾವ, ನೇರ ನುಡಿ ಮತ್ತು ಕೆಲವೊಮ್ಮೆ ಅಧಿಕಾರ ಚಲಾಯಿಸುವ ಗುಣ ಸಂಗಾತಿಗೆ ಕಷ್ಟವೆನಿಸಬಹುದು. ಇವರು ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ. ಸಂಗಾತಿಯ ಜೀವನ ತಾವೇ ಪ್ರಮುಖ ವ್ಯಕ್ತಿಯಾಗಿರಬೇಕೆಂದು ಬಯಸುತ್ತಾರೆ. ಇವರ ಪ್ರೀತಿಯಷ್ಟೇ ಇವರ ಕೋಪವೂ ತೀವ್ರ. ಇದರಿಂದ ಸಂಬಂಧದಲ್ಲಿ ಏರಿಳಿತಗಳು ಸಾಮಾನ್ಯ. ಆದರೆ ಇವರ ಪ್ರೀತಿ ನಿಜವಾಗಿದ್ದರೆ ಸಂಗಾತಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು. ಇವರು ಯಾವಾಗಲೂ ಧೈರ್ಯವಾಗಿ ಕಾಣುವ ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಯೋಚಿಸುವ ಮೊದಲೇ ಕಾರ್ಯಕ್ಕೆ ಇಳಿದು ಬಿಡುತ್ತಾರೆ. ಇದರಿಂದ ಅನೇಕ ಬಾರಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತಾರೆ. ಇವರ ಕೋಪ ಇವರ ದೊಡ್ಡ ಶತ್ರು. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಇವರಿಗೆ ತಾಳ್ಮೆ ಬಹಳ ಕಡಿಮೆ. ಎಲ್ಲವೂ ತಕ್ಷಣವೇ ಆಗಿಬಿಡಬೇಕು. ಕಾಯುವಿಕೆ ಇವರಿಗೆ ಹಿಂಸೆ. ಇವರು ಸ್ಪರ್ಧಾತ್ಮಕ ಮನೋಭಾವದವರು. ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದು ಕೆಲವೊಮ್ಮೆ ಹಠಮಾರಿತನಕ್ಕೆ ತಿರುಗುತ್ತದೆ. ತಾವು ಹಿಡಿದ ದಾರಿಯೇ ಸರಿ, ತಮ್ಮ ನಿರ್ಧಾರವೇ ಅಂತಿಮ ಎಂದು ವಾದಿಸುತ್ತಾರೆ. ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ. ಆದರೆ ಇವರ ಅತಿಯಾದ ಒತ್ತಡ, ಕೋಪ ಮತ್ತು ದುಡುಕುತನದ ಸ್ವಭಾವ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತಲೆಗೆ ಸಂಬಂಧಿಸಿದ್ದು. ತಲೆನೋವು, ಮೈಗ್ರೇನ್, ಅಧಿಕ ರಕ್ತದೊತ್ತಡ ಮತ್ತು ಆತುರದಲ್ಲಿ ಮಾಡಿಕೊಳ್ಳುವ ಗಾಯಗಳು ಸಾಮಾನ್ಯ. ಇವರು ತಮ್ಮ ಕೋಪವನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಧ್ಯಾನ, ಯೋಗ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಆಳ್ವಿಕೆಯಲ್ಲಿರುವ ಇವರಿಗೆ ಶಕ್ತಿ ಮತ್ತು ಉತ್ಸಾಹಕ್ಕೆ ಕೊರತೆ ಇರುವುದಿಲ್ಲ. ಆದರೆ ಜೀವನದ ಮೊದಲಾರ್ಧದಲ್ಲಿ ಈ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಬೇಕು ಎಂದು ತಿಳಿದಿರುವುದಿಲ್ಲ. ಇವರು ತಮ್ಮ ಯೌವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ. ದುಡುಕಿ ನಿರ್ಧಾರ ತೆಗೆದುಕೊಂಡು ಕೈ ಸುಟ್ಟುಕೊಳ್ತಾರೆ. ಅನೇಕ ಕೆಲಸಗಳನ್ನು ಉತ್ಸಾಹದಿಂದ ಪ್ರಾರಂಭಿಸಿ ಮಧ್ಯದಲ್ಲಿಯೇ ಬಿಟ್ಟು ಬಿಡ್ತಾರೆ. ಇವರ ಜೀವನದ ಮೊದಲ ಆರಂಭ ಹೋರಾಟ, ತಪ್ಪುಗಳಿಂದ ಕಲಿಯುವುದು ಮತ್ತು ಅನುಭವಗಳನ್ನು ಗಳಿಸುವುದರಲ್ಲಿ ಕಳೆದು ಹೋಗುತ್ತದೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ವಯಸ್ಸು ಹೆಚ್ಚಾದಂತೆ, ಸಾಮಾನ್ಯವಾಗಿ 30ರಿಂದ 35 ವರ್ಷಗಳ ನಂತರ ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುವುದನ್ನು ಕಲಿಯುತ್ತಾರೆ. ಇವರ ಆಕ್ರಮಣಕಾರಿ ಸ್ವಭಾವ ನಾಯಕತ್ವವಾಗಿ ಬದಲಾಗುತ್ತದೆ. ಇವರ ದುಡುಕುತನ ಲೆಕ್ಕಾಚಾರದ ರಿಸ್ಕ್ ಆಗಿ ಪರಿವರ್ತನೆಯಾಗುತ್ತದೆ. ಯೌವನದಲ್ಲಿ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಜೀವನದ ಉತ್ತರಾರ್ಧದಲ್ಲಿ ಇವರು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ. ಯಾರು ಇವರನ್ನ ಆತುರಗಾರ, ಕೋಪಿಷ್ಟ ಎಂದು ಕರೆದಿದ್ದರೂ ಅವರೇ ಇವರ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಮೇಷರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಕ್ಷಣ ಯೋಚಿಸಿ. ತಾಳಿದವನು ಬಾಳಿಯಾನು ಎಂಬ ಗಾದೆ ನಿಮಗಾಗಿಯೇ ಮಾಡಿದ್ದು. ಕೋಪ ಬಂದಾಗ ಆ ಜಾಗದಿಂದ ದೂರ ಹೋಗಿ ಅಥವಾ ನೀರು ಕುಡಿಯಿರಿ. ಧ್ಯಾನವನ್ನು ಮತ್ತು ನಿಮ್ಮ ದಿನಚರ್ಯ ಭಾಗವಹಿಸಿಕೊಳ್ಳಿ. ಯಾವಾಗಲೂ ನಿಮ್ಮದೇ ಸರಿ ಎನ್ನಬೇಡಿ. ಕೆಲವೊಮ್ಮೆ ಇತರರ ಸಲಹೆಗಳನ್ನು ಸ್ವೀಕರಿಸಿ. ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಹನುಮಾನ್ ಚಾಲಿಸಾ ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ. ಹಾಗಾದರೆ ಮೇಷರಾಶಿ ಎಂದರೆ ಕೇವಲ ಕೋಪ, ಅಹಂಕಾರವಲ್ಲ. ಅವರೊಳಗೆ ಒಂದು ಮುಗ್ಧ ಮನಸ್ಸಿದೆ. ಎಲ್ಲರನ್ನೂ ಮುನ್ನಡೆಸುವ ನಾಯಕನಿದ್ದಾನೆ. ಅನ್ಯಾಯದ ವಿರುದ್ಧ ಹೋರಾಡುವ ಯೋಧನಿದ್ದಾನೆ.
ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೋತು ಕುಳಿತುಕೊಳ್ಳದೆ ಮತ್ತೆ ಮತ್ತೆ ಎದ್ದೇಳುವ ಅದ್ಭುತ ಚೈತನ್ಯವಿದೆ. ಮುಂದಿನ ಬಾರಿ ನೀವು ಯಾವುದೇ ಮೇಷರಾಶಿಯವರನ್ನ ಭೇಟಿಯಾದಾಗ ಅವರ ಕೋಪದ ಹಿಂದಿರುವ ಆ ಮಕ್ಕಳಂತಹ ಮನಸ್ಸನ್ನು ಮತ್ತು ಅವರ ಧೈರ್ಯವನ್ನು ಗೌರವಿಸಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯವರಿಗೆ ದೇವರು ಅಮೋಘವಾದ ಅದೃಷ್ಟ ವರಗಳನ್ನು ಅನುಗ್ರಹಿಸಿದ್ದಾನೆ. ಮೇಷರಾಶಿಯವರಿಗೆ ಭಗವಂತನು ಉಡುಗೊರೆಯಾಗಿ ಕೊಟ್ಟಿರುವಂಥ 6 ಅಮೋಘವಾದಂತಹ ಅದೃಷ್ಟ ವರಗಳು ಯಾವುವು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರ ಜೀವನ ಹೇಗಿರುತ್ತೆ? ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಾರೆ? ಮೇಷರಾಶಿಯವರ ನಡತೆ ಹಾಗೂ ಸ್ವಭಾವ ಎಂತಹದ್ದು? ಮೇಷರಾಶಿಯವರು ಏನೆಲ್ಲ ಸಾಧನೆ ಮಾಡಬೇಕೆಂದು ಬಯಸುತ್ತಾರೆ? ಮೇಷರಾಶಿಯವರು ಕುಟುಂಬದ ವಿಷಯದಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ? ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನಾದರೂ ಭಗವಂತನನ್ನು ನಂಬುವುದಾದರೆ, ದೇವರ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಅಮೋಘವಾದ ವರಗಳು ಹಾಗೂ ಯೋಗಗಳು ಯಾವುವು ಎನ್ನುವುದರ ಬಗ್ಗೆ ನೋಡೋದಾದರೆ, ಮೊದಲನೆಯದಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳುವುದಿಲ್ಲ. ಇವರು ಏನೇ ಮಾಡಿದ್ರೂ ಸಹ ಸ್ವತಃ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಬೇರೆಯವರ ಮಾತನ್ನು ಕೇಳುವುದಿಲ್ಲ, ಆದರೆ ಅವರ ಮಾತಿಗೆ ತಲೆಯನ್ನು ಕೂಡ ಕೆಡಿಸಿಕೊಳ್ಳುವುದಿಲ್ಲ. ಮೇಷರಾಶಿಯವರು ಇವರ ಸ್ವಭಾವ ಎಂಥದ್ದು ಅಂದರೆ, ಯಾರ ಮಾತಿಗೂ ಇವರು ತಲೆ ಕೊಡುವುದಿಲ್ಲ. ಇವರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ. ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಆ ಕೆಲಸವು ಅದೇ ಆಗುತ್ತದೆ. ಹಾಗಾಗಿ ಅವರನ್ನು ಯಾರೂ ಸಹ ತಡೆಯದ್ದು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸ್ವಭಾವದವರು ಈ ಮೇಷರಾಶಿಯವರು. ಈ ರೀತಿಯಾದಂತಹ ವರವನ್ನು ದೇವರು ಇವರಿಗೆ ಕರುಣಿಸಿದ್ದಾನೆ ಎಂದೇ ಹೇಳ್ಬೋದು. ಮೇಷರಾಶಿಯವರನ್ನು ಯಾರೂ ಸಹ ತಡೆದು ನಿಲ್ಲಿಸೋಕೆ ಆಗಲ್ಲ. ಇವರು ಏಳಿಗೆ ಆಗ್ತಿದ್ದಾರೆ, ಇವರು ಜೀವನದಲ್ಲಿ ಮುಂದುವರಿತಿದ್ದಾರೆ. ಇವರನ್ನು ಹೇಗಾದರೂ ಮಾಡಿ ತಡೆದು ನಿಲ್ಲಿಸಬೇಕು ಎಂದು ಯಾರಾದರೂ ಅಂದ್ಕೊಂಡಿದ್ದೇ ಆದಲ್ಲಿ, ಅಥವಾ ಇವರು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಸಹಿಸಿಕೊಳ್ಳಲು ಆಗದೇ ಇರುವವರಿಗೆ ಸುಳ್ಳು ಹೇಳಿ ತಲೆ ಕೆಡಿಸಿ ಇವರನ್ನು ಬೇರೆ ಮಾರ್ಗಕ್ಕೆ ತಿರುಗಿಸಿ ಬಿಡಬೇಕು ಎಂದು ಯಾರಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಸಹ ಅವರ ಮಾತುಗಳನ್ನು ಕೇಳುವುದೇ ಇಲ್ಲ. ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಈ ಮೇಷರಾಶಿಯವರು. ಈ ಮೇಷರಾಶಿಯವರನ್ನು ಅಷ್ಟು ಸುಲಭವಾಗಿ ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ. ಅಂತಹ ಯೋಗವಂತರು ಮೇಷರಾಶಿಯವರು. ಇನ್ನು ಈ ಮೇಷರಾಶಿಯವರು ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಇವರ ಸಾಮರ್ಥ್ಯವೇ ಇವರಿಗೆ ಬಲ ಆಗಿರುತ್ತದೆ. ಹಾಗಾಗಿಯೇ ಮೇಷರಾಶಿಯವರು ವಿಚಾರವಿರಲಿ ಸಕ್ಸಸ್ ಅನ್ನೋದನ್ನು ಕಾಣುತ್ತಾರೆ. ಮೇಷರಾಶಿಯವರು ಇವರ ಸಾಮರ್ಥ್ಯ ಹೇಗಿರುತ್ತೆ ಅಂದರೆ, ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ. ತಾವೇ ಸ್ವತಃ ಇಂಡಿಪೆಂಡೆಂಟ್ ಆಗಿರ್ತಾರೆ. ಹಾಗೆಯೇ ಇವರು ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಗುರಿ ಇಟ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ. ಇವರು ತಮ್ಮ ಜೀವನವನ್ನು ಹೇಗೆಲ್ಲ ರೂಪಿಸಿಕೊಳ್ಬೇಕು ಎಂದು ಊಹೆ ಮಾಡಿಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಇವರು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ತಾರೆ. ಮೇಷರಾಶಿಯವರು ಯಾವುದಾದರೊಂದು ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಅದನ್ನು ಬಿಡುವ ಮಾತೇ ಇಲ್ಲ. ಏನೇ ಮಾಡಿದರೂ ಸಹ ಇವರ ಸ್ವಂತ ನಿರ್ಧಾರವೇ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಬೇರೆಯವರ ಮಾತನ್ನು ಕೇಳೋದಿಲ್ಲ. ಹಾಗಾಗಿಯೇ ಇವರ ಸಾಮರ್ಥ್ಯ ಏನು ಅನ್ನೋದು ಸಹ ಇವರಿಗೆ ಬೇರೆಯವರಿಗೆ ಗೊತ್ತಿರುತ್ತದೆ. ಆದ್ದರಿಂದ ಇವರನ್ನು ಯಾರಿಂದಲೂ ಸಹ ತಡೆದು ನಿಲ್ಲಿಸಲು ಆಗೋದೇ ಇಲ್ಲ. ಮೇಷರಾಶಿಯವರು ಜೀವನದಲ್ಲಿ ಮುಂದೆ ಬೆಳೆಯುತ್ತಾ ಹೋಗುತ್ತಾರೆ. ಮೇಷರಾಶಿಯವರು ಬಹಳ ಸ್ವಾಭಿಮಾನಿಗಳು. ಯಾರಿಗೂ ಸಹ ಭಾರವಾಗಿರುವುದಿಲ್ಲ. ತಮ್ಮ ಕೆಲಸವನ್ನು ತಾವೇ ಮಾಡ್ಕೋತಾರೆ. ಯಾರೊಬ್ಬರ ಮುಂದೆಯೂ ಸಹ ಕೈ ಚಾಚುವುದಿಲ್ಲ. ಯಾರ ಹತ್ತಿರವೂ ಸಹ ಸಹಾಯವನ್ನು ಕೇಳುವುದಿಲ್ಲ. ಅಷ್ಟರ ಮಟ್ಟಿಗೆ ತಾನಾಯ್ತು ತನ್ನ ಕೆಲಸವಾಯಿತು ಎನ್ನುವ ರೀತಿಯಲ್ಲಿ ಬದುಕ್ತಾರೆ. ಮೇಷರಾಶಿಯವರು ಬಹಳನೇ ಸ್ವಾಭಿಮಾನಿಗಳು ಅಂದರೆ ಯಾರ ಹತ್ರನೂ ಸಹಾಯ ಕೇಳುವ ಪ್ರಶ್ನೆಯೇ ಇಲ್ಲ. ಯಾರಿಗೂ ಭಾರವಾಗುವುದಿಲ್ಲ. ಮೇಷರಾಶಿಯವರು ಮನೆಯಲ್ಲೇ ಆಗಿರಲಿ ಹೊರಗಡೆ ಆಗಿರಲಿ ಇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ನಿರ್ಧಾರವನ್ನು ಬಹುಬೇಗನೆ ತಮ್ಮ ಸ್ವಂತ ನಿರ್ಧಾರವನ್ನು ತಗೊಂಡು ಇವರ ಜೀವನವನ್ನು ರೂಪಿಸಿಕೊಳ್ಬೇಕು ಎನ್ನುವುದೇ ಇವರ ಗುರಿಯಾಗಿರುತ್ತದೆ. ಅಷ್ಟೇ ಅಲ್ಲ, ಇವರ ತಲೆಯಲ್ಲಿ ಗುರಿ ಮುಟ್ಟುವ ಆಲೋಚನೆಯೇ ತುಂಬಿರುತ್ತದೆ. ಇವರು ಬೇರೆಯವರ ಮಾತಿಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲ್ಲ. ಯಾರೊಬ್ಬರಿಗೂ ಸಹ ಡಿಪೆಂಡ್ ಆಗಿರುವುದಿಲ್ಲ. ಸ್ವತಃ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ. ಮೇಷರಾಶಿಯವರು ಇವರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳೋದಾದರೆ, ಇವರ ಕೆಲಸವನ್ನು ಇವರೇ ಮಾಡಿಕೊಳ್ತಾರೆ. ಇವರು ಯಾವುದೇ ಕೆಲಸ ಮಾಡ್ತಿದ್ರೂ ಸಹ ಬೇರೆಯವರು ಬಂದು ಆ ಕೆಲಸವನ್ನು ಮಾಡಿದರೆ ಇವರು ಒಪ್ಪಿಕೊಳ್ಳೋದಿಲ್ಲ.
ಇವರ ಕೆಲಸವನ್ನು ಇವರೇ ಮಾಡ್ಕೋಬೇಕು, ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ ಇವರ ಜೀವನವನ್ನು ಇವರೇ ನಡೆಸಿಕೊಂಡು ಹೋಗ್ತಾರೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವತ್ತೂ ಸಹ ಈ ರಾಶಿಯವರು ಬದಲಾಯಿಸುವುದಿಲ್ಲ. ಯಾವುದಾದರೂ ಒಂದು ಕೆಲಸ ಮಾಡಬೇಕು ಎಂದು ಡಿಸೈಡ್ ಮಾಡಿದರೆ ಆ ಕೆಲಸವನ್ನು ತಪ್ಪದೆ ಮಾಡೇ ಮಾಡ್ತಾರೆ. ಮೇಷರಾಶಿಯವರು ಇವರು ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹ ಆ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಗೆಲುವೇ ಇರಲಿ ಸೋಲೆ ಆಗಿರಲಿ, ತಾನು ತೆಗೆದುಕೊಂಡಿರುವ ನಿರ್ಧಾರ ತನ್ನದೇ ಎನ್ನುವ ನಿರ್ಧಾರ ಇವರದ್ದಾಗಿರುತ್ತದೆ. ತಾನು ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ಜೀವನವನ್ನು ಕಟ್ಟಿಕೊಳ್ತಾರೆ. ಹಾಗಾಗಿ ಈ ಮೇಷರಾಶಿಯವರು ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕುವುದಿಲ್ಲ, ಬೇಕಾಬಿಟ್ಟಿ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ಇವರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಮಾತ್ರ ಸಂಪೂರ್ಣವಾಗಿ ಮಾಡಿಯೇ ಮಾಡ್ತಾರೆ. ಈ ರೀತಿಯ ಸ್ವಭಾವದವರು ಮೇಷರಾಶಿಯವರು. ಇನ್ನು ಈ ಮೇಷರಾಶಿಯವರು ಇವರ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಎದುರಿಗೆ ಯಾರೇ ಇರಲಿ ಕಿಂಚಿತ್ತೂ ಬೆಲೆ ಕೊಡುವುದೂ ಇಲ್ಲ. ಹೌದು, ಮೇಷರಾಶಿಯವರು ಸ್ವಲ್ಪ ಕೋಪವಂತರೇ, ನಿಷ್ಠೂರವಂತರೇ. ಆದರೆ ಇವರ ಆತ್ಮಗೌರವಕ್ಕೆ ಏನಾದರೂ ಧಕ್ಕೆ ಬಂದರೆ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸಹ ಸಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಯಾರ ಮುಲಾಜು ನೋಡದೆ ಸರಿಯಾಗಿ ಅವರಿಗೆ ಉತ್ತರ ಕೊಡ್ತಾರೆ. ಇವರಿಗೆ ಏನಾದರೂ ಅವಮಾನ ಮಾಡಿದರೆ ಅಂಥವರನ್ನು ಕ್ಷಮಿಸುವುದಿಲ್ಲ. ಮೇಷರಾಶಿಯವರು ಸ್ವಾಭಿಮಾನದಿಂದ ಬದುಕುವವರು. ಸ್ವಾಭಿಮಾನದ ವಿಚಾರವಾಗಿ ಯಾರಾದರೂ ಬಂದರೆ ಸುಮ್ಮನೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ. ಈ ರಾಶಿಯವರು ಎಷ್ಟು ಶಾಂತಿಯಿಂದ ಇರ್ತಾರೋ, ಅಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟೇ ಡೇಂಜರಸ್ ಆಗಿರ್ತಾರೆ. ಅದೇ ಇವರ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಅದನ್ನು ಅರಗಿಸಿಕೊಳ್ಳುವುದಿಲ್ಲ. ಇವರಿಗೆ ಕೋಪ ಬಂದರೆ ಅಷ್ಟೇ ಎದುರಿಗೆ ಇದ್ದವರ ಕತೆ ಮುಗಿದ ಹಾಗೆಯೇ, ಅಷ್ಟು ಕೋಪ ಇವರಿಗೆ ಬರುತ್ತದೆ. ಆ ಸಮಯದಲ್ಲಿ ಯಾರನ್ನ ಬೇಕಾದರೂ ಸಹ ಕಳೆದುಕೊಳ್ಳಲು ಸಿದ್ಧವಾಗಿಯೇ ರೆಡಿಯಾಗಿರುತ್ತಾರೆ. ಹಾಗಾಗಿ ಇವರ ತಾಳ್ಮೆಯನ್ನು ಯಾರೂ ಸಹ ಪರೀಕ್ಷೆ ಮಾಡಲು ಹೋಗಬೇಡಿ. ಈ ಮೇಷರಾಶಿಯವರು ಇವರು ಏನೇ ಕೆಲಸ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ್ರೆ ಆ ಕೆಲಸವನ್ನು ಬಿಡುವ ಪ್ರಶ್ನೆ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಇನ್ನು ಮೊದಲೇ ಹೇಳಿದ ಹಾಗೆ ಈ ಮೇಷರಾಶಿಯವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ. ಆದರೆ ಇವರ ಕುಟುಂಬವನ್ನು ಕೆಣಕಿದರೆ ಮಾತ್ರ ಸಹಿಸಿಕೊಳ್ಳಲ್ಲ. ಒಂದು ವೇಳೆ ಯಾರಾದರೂ ಕೆಣಕಿದರೆ ಮುಗೀತು, ರೌದ್ರಾವತಾರ ತಾಳಿ ಅವರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಇನ್ನು ಮೇಷರಾಶಿಯವರು ಕರ್ಮವನ್ನು ತುಂಬ ನಂಬುತ್ತಾರೆ. ಜೊತೆಗೆ ಯಾರಿಗೂ ಸಹ ಕೆಟ್ಟದ್ದನ್ನೋದನ್ನು ಮಾಡೋದೇ ಇಲ್ಲ, ಕೆಟ್ಟದ್ದನ್ನು ಬಯಸೋದು ಇಲ್ಲ, ಯಾರೊಬ್ಬರನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುವುದಿಲ್ಲ. ಇವರ ಸ್ವಭಾವ ಎಂಥದ್ದು ಅಂದರೆ ಮಗುವಿನ ಮನಸ್ಸಿನ ಹಾಗೆ ಇವರು ಇರ್ತಾರೆ. ಯಾವಾಗಲೂ ಸಹ ಇವರಿಗೆ ಮುಖದ ಮೇಲೆ ನಗುವಿರುತ್ತದೆ. ಯಾರಿಗೂ ಸಹ ಕೆಟ್ಟದ್ದನ್ನು ಮಾಡಲ್ಲ, ಯಾರಿಗೂ ಸಹ ತೊಂದರೆಯನ್ನು ಕೊಡುವುದಿಲ್ಲ. ಒಂದು ಪ್ರಾಣಿಯೇ ಆಗಿರಲಿ, ಪಕ್ಷಿಯೇ ಆಗಿರಲಿ, ಒಂದು ಇರುವೆಯೇ ಆಗಿರಲಿ, ಯಾವೊಂದು ಜೀವಿಯನ್ನು ಸಹ ಕೊಲ್ಲಲು ಇಷ್ಟಪಡುವುದಿಲ್ಲ. ಆ ಜೀವಿಗಳಿಗೆ ನೋವನ್ನು ಎಂದಿಗೂ ಸಹ ಕೊಡುವುದಿಲ್ಲ ಈ ಮೇಷರಾಶಿಯವರು. ಅಷ್ಟು ಮೃದು ಸ್ವಭಾವದವರು, ಅಷ್ಟೇ ಹೃದಯವಂತವರು, ನಾಜೂಕಾಗಿರ್ತಾರೆ ಅಷ್ಟೇ. ಆದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಬಯಸಲ್ಲ. ಇವರು ಕರ್ಮವನ್ನು ತುಂಬ ನಂಬ್ತಾರೆ. ಅಂದರೆ ಇವತ್ತು ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದೆ ಆದಲ್ಲಿ ನನಗೂ ಆ ತೊಂದರೆ ರಿಟರ್ನ್ ಬಂದೇ ಬರುತ್ತೆ ಎಂದು ಯೋಚಿಸ್ತಾರೆ. ಇವತ್ತು ನಾನು ಯಾರಿಗಾದರೂ ಕೆಟ್ಟದ್ದನ್ನು ಬಯಸಿದರೆ ನನಗೂ ಸಹ ಕೆಟ್ಟದ್ದಾಗಿಯೇ ವಾಪಸ್ ಬರುತ್ತದೆ ಎನ್ನುವಂತಹ ಮನೋಭಾವನೆಯನ್ನು ಈ ರಾಶಿಯವರು ತುಂಬ ನಂಬುತ್ತಾರೆ. ಹಾಗಾಗಿ ಇವರು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಲ್ಲ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ವಿನಃ ತೊಂದರೆಯನ್ನು ಮಾತ್ರ ಕೊಡುವುದಿಲ್ಲ. ಅಂದರೆ ಯಾರಿಗಾದರೂ ತೊಂದರೆ ಆದರೆ, ಅಂದರೆ ಇವರ ಸ್ನೇಹಿತರೇ ಆಗಲಿ, ಇವರ ಶತ್ರುಗಳೇ ಆಗಲಿ, ಅವರು ಏನಾದರೂ ಕಷ್ಟ ಅಂದ್ಬಿಟ್ರೆ ಸಾಕು ಇವರು ಮರುಗಿ ಬಿಡ್ತಾರೆ. ಅವರು ಆ ಮೇಷರಾಶಿಯವರಿಗೆ ಏನೇ ತೊಂದರೆ ಮಾಡಿರಲಿ, ಎಷ್ಟಾದರೂ ಇವರಿಗೆ ತೊಂದರೆ ಕೊಟ್ಟಿರಲಿ, ಅವರು ಶತ್ರುವೇ ಆಗಿರಲಿ, ಹಿತಶತ್ರುವೇ ಆಗಿರಲಿ, ಒಂದು ವೇಳೆ ಬಹಿರಂಗ ಶತ್ರುನೇ ಆಗಿರಲಿ, ಇವರೆಲ್ಲರನ್ನೂ ಒಂದೇ ಭಾವದಲ್ಲಿ ನೋಡ್ತಾರೆ ಈ ಮೇಷರಾಶಿಯವರು. ಆದರೆ ಇವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾಡಲ್ಲ. ಅವರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮನೋಭಾವ ಇರೋದು ಈ ಮೇಷರಾಶಿಯವರಿಗೆ ಮಾತ್ರ. ಇನ್ನು ಮೇಷರಾಶಿಯವರಿಗೆ ಲಾಭವೇ ಆಗಲಿ ಅಥವಾ ನಷ್ಟವೇ ಆಗಲಿ ಏನೇ ಇದ್ದರೂ ಸಹ ಇವರ ಮನಸ್ಸಿಗೆ ಬಂದದ್ದೇ ಮಾಡೋದು. ವ್ಯವಹಾರವೇ ಆಗಲಿ, ಒಂದು ವ್ಯಾಪಾರವೇ ಆಗಲಿ, ಅಥವಾ ಇನ್ಯಾವುದೇ ಕೆಲಸವನ್ನೇ ಮಾಡಲಿ, ಅಥವಾ ಯಾವುದೇ ವ್ಯವಹಾರವೇ ಇರಲಿ, ಇವರು ಯಾರೊಬ್ಬರ ಸಲಹೆಯನ್ನು ಪಡೆಯದೆ ಬಹಳ ಧೈರ್ಯವಾಗಿ ಮುನ್ನುಗ್ಗುತ್ತಾರೆ. ಇವರ ತಲೆಯಲ್ಲಿ ಏನಾದರೂ ಒಂದು ನಾನು ಮಾಡಲೇಬೇಕು ಅಂತ ಬಂದುಬಿಟ್ರೆ ಸಾಕು, ಅದು ಒಳ್ಳೆಯದೇ ಆಗಿರಲಿ, ಅದು ಕೆಟ್ಟದ್ದೇ ಆಗಿರಲಿ, ಅಂದರೆ ಅದರಿಂದ ಇವರಿಗೆ ಲಾಭವೇ ಸಿಗಲಿ ಅಥವಾ ನಷ್ಟವೇ ಆಗಲಿ ಯಾವುದಕ್ಕೂ ಸಹ ಎದೆಗುಂದುವುದಿಲ್ಲ ಮತ್ತು ಹೆದರುವ ಮಾತೇ ಇಲ್ಲ. ಆದರೆ ಇವರು ಒಂದು ಸಲ ತೀರ್ಮಾನ ಮಾಡಿದರೆ ಸಾಕು, ಅದನ್ನೇ ಮಾಡ್ತಾರೆ. ಇಂತಹ ಒಂದು ಧೈರ್ಯವನ್ನು ಆ ದೇವರೇ ಇವರಿಗೆ ಕರುಣಿಸಿರುತ್ತಾನೆ.
ಈ ಮೇಷರಾಶಿಯವರು ಇವರಿಗೆ ಇವರ ಸಾಮರ್ಥ್ಯ ಏನು, ಇವರ ಬಲ ಏನು, ಇವರ ಶಕ್ತಿ ಏನೆಂದು ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಮೇಷರಾಶಿಯವರು ರಿಸ್ಕ್ ತೆಗೆದುಕೊಳ್ಳದೆ ಜಾಸ್ತಿ ಜೀವನದಲ್ಲಿ ಏನಾದರೂ ಆಗಲಿ ನಾನು ನುಗ್ಗೇ ಬಿಡೋಣ, ನೋಡೇ ಬಿಡೋಣ, ಅದರಲ್ಲಿ ಗೆಲ್ಲಲಿ ಅಥವಾ ಸೋಲಲಿ ಏನಾಗುತ್ತೋ ನೋಡೇ ಬಿಡೋಣ ಎನ್ನುವಂತಹ ಗಟ್ಟಿ ನಿರ್ಧಾರವನ್ನು ಮಾಡಿ ಮುನ್ನುಗ್ಗುತ್ತಾರೆ. ಮೇಷರಾಶಿಯವರು ಯಾವಾಗಲೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಬ್ಬರಿಗೆ ಸಹಾಯ ಹಸ್ತ ಜಾಸ್ತಿ ಮಾಡ್ತಾರೆ. ಇವರಿಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಕೊಡ್ತಾರೆ. ಇವರು ಏನಾದರೂ ತಿನ್ನುವಾಗ ಯಾರಾದರೂ ಬಂದು ಕೇಳಿದರೆ ತಿನ್ನುವ ಆಹಾರವನ್ನೇ ಕೊಟ್ಟು ಬಿಡ್ತಾರೆ. ಈ ಥರ ಯೋಚನೆ ಮಾಡೋರು ಮೇಷರಾಶಿಯವರೇ ಆಗಿರುತ್ತಾರೆ. ಇನ್ನು ಈ ಮೇಷರಾಶಿಯವರಿಗೆ ಹೊರಗೊಂದು ಒಳಗೊಂದು ಇರುವುದಿಲ್ಲ. ಯಾವುದೇ ವಿಷಯ ಆಗಿರಲಿ ಅಥವಾ ವಿಚಾರವೇ ಆಗಿರಲಿ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ. ಇವರು ಎಲ್ಲರ ಮುಂದೆ ನಗು ನಗುತ್ತಾ ಚೆನ್ನಾಗಿಯೇ ಇದ್ದು ಒಳಗೆ ಬೈದುಕೊಳ್ಳುವ ಮನೋಭಾವ ಅನ್ನೋದು ಮೇಷರಾಶಿಯವರಿಗೆ ಒಂದು ಸ್ವಲ್ಪವೂ ಸಹ ಮೇಷರಾಶಿಯವರಿಗಿರುವುದಿಲ್ಲ. ಹಾಗಾಗಿಯೇ ಯಾರಿಗೂ ಸಹ ಇವರು ಒಳಗೊಂದು ಹೊರಗೊಂದು ಬಯಸುವುದಿಲ್ಲ. ಆದರೆ ಜನರು ಮಾತ್ರ ಇವರಿಗೆ ಮನಸ್ಸಿಂದ ತುಂಬಾ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವರು ತುಂಬಾ ಮಗುವಿನ ಸ್ವಭಾವದವರು. ಇವರು ಹೃದಯವಂತಿಕೆಯಲ್ಲಿ ಬಹಳ ಶ್ರೀಮಂತರು, ಮೃದು ಸ್ವಭಾವದವರು ಎಂದೇ ಹೇಳ್ಬೋದು. ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ದ್ವೇಷ ಅನ್ನೋದನ್ನು ಸಾಧಿಸುವುದಿಲ್ಲ. ಒಂದು ವೇಳೆ ಇವರು ದ್ವೇಷ ಸಾಧಿಸಬೇಕು, ನನಗೆ ಅವರ ಮೇಲೆ ಕೋಪ ಇದೆ, ಅವರ ಮೇಲೆ ನನಗೆ ಹಠ ಇದೆ, ಹಾಗೇನಾದರೂ ಏನಾದರೂ ಜಗಳವಾದರೆ ಅವರನ್ನು ಹೊಡಿಬೇಕು ಎಂದು ಮನಸ್ಸಲ್ಲಿ ಮಾತ್ರ ಅಂದ್ಕೊಳ್ತಾರಷ್ಟೇ. ಒಂದು ವೇಳೆ ಅವರೇ ಬಂದು ಇವರನ್ನು ಸ್ವಲ್ಪ ಮಾತಾಡಿಸಿಬಿಟ್ರೆ ಸಾಕು, ಮಗು ಥರ ಕರಗಿ ಹೋಗ್ಬಿಡ್ತಾರೆ. ಇಂತಹ ಮೃದು ಸ್ವಭಾವದವರು ಮೇಷರಾಶಿಯವರು. ಆದರೆ ಇವರಿಗೆ ಬಹಳ ಬೇಗನೆ ಕೋಪ ಬರುತ್ತೆ. ಮೇಷರಾಶಿಯವರಿಗೆ ಏನಾದರೂ ಅಲ್ಲಿ ತಪ್ಪು ನಡೀತಿದೆ ಅಂತ ಗೊತ್ತಾದರೆ ಸಾಕು, ಇಲ್ಲವೇ ನಮ್ಮ ಮೇಲೆ ಯಾರಾದರೂ ತಪ್ಪು ಹೊರಿಸ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು, ಇವರು ಇದ್ದಕ್ಕಿದ್ದಂತೆ ದಿಢೀರಂತ ಕೋಪ ಮಾಡಿಕೊಂಡು ಬಿಡುತ್ತಾರೆ. ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡುವುದಿಲ್ಲ. ನಾಯಕತ್ವದ ಗುಣ ಅನ್ನೋದು ಮೇಷರಾಶಿಯವರಿಗೆ ತುಂಬಿ ತುಳುಕುತ್ತದೆ. ಈ ಲೀಡರ್ಶಿಪ್ ಅನ್ನೋದು ಮೇಷರಾಶಿಯವರಿಗೆ ದೇವರು ಕೊಟ್ಟಂತಹ ವರವೆಂದೇ ಹೇಳ್ಬೋದು. ಇದೊಂದು ಯೋಗ ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ನಾನು ಯಾರಿಗೂ ಹೆದರಿಕೊಳ್ಳುವುದಿಲ್ಲ, ನಾನು ಯಾರ ಹತ್ರನೂ ಅನ್ನಿಸ್ಕೋಬೇಕಾಗಿಲ್ಲ, ನಾನು ಧೈರ್ಯವಾಗಿರ್ತೀನಿ ಅನ್ನೋದು ಇವರಿಗೆ ಗೊತ್ತಿರುತ್ತದೆ. ಮೇಷರಾಶಿಯವರು ಮೃದು ಸ್ವಭಾವದವರು. ಇನ್ನು ತನ್ನ ಪಾಡಿಗೆ ತಾವಿರ್ತಾರೆ. ಆದರೆ ಇವರ ತಂಟೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ, ಬಿಡೋದು ಇಲ್ಲ. ಇವರ ಪಾಡಿಗೆ ಇವರು ಇರ್ತಾರೆ. ಆದರೆ ಇವರ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಸಹಿಸಿಕೊಳ್ಳುವಂಥವರೇ ಅಲ್ಲ ಮೇಷರಾಶಿಯವರು. ಇನ್ನು ಮೇಷರಾಶಿಯವರು ಬೇರೆಯವರ ಯಾರ ಮಾತನ್ನೂ ಸಹ ಕೇಳುವುದಿಲ್ಲ. ಇವರ ಮಾತನ್ನು ಬೇರೆಯವರು ಕೇಳಬೇಕೆಂದು ಯಾವತ್ತೂ ಸಹ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ರೀತಿಯ ಸ್ವಭಾವದವರು. ಇವರೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಮೇಷರಾಶಿಯವರಿಗೆ ಮೇಷರಾಶಿಯವರೇ ಸರಿಸಾಟಿ. ನೋಡಿದ್ರಲ್ಲ ಸ್ನೇಹಿತರೆ, ಮೇಷರಾಶಿಯವರು ಯಾವೆಲ್ಲ ಯೋಗಗಳನ್ನು, ಎಷ್ಟೆಲ್ಲ ಲಾಭಗಳನ್ನು, ಯಾವೆಲ್ಲ ಅದೃಷ್ಟವನ್ನು ಆ ಭಗವಂತ ದೇವರು ಇವರಿಗೆ ಕರುಣಿಸಿದ್ದಾರೆ ಎಂದು. ಹಾಗಾಗಿ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಮಂತರಾಗಿ ಬಿಡ್ತಾರೆ. ಯಾಕಂದರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ, ಆಗುವುದೂ ಇಲ್ಲ. ಇವರ ಸ್ವಂತ ನಿರ್ಧಾರವೇ ಇವರಿಗೆ ಅಂತಿಮ ನಿರ್ಧಾರವಾಗಿರುತ್ತದೆ. ಯಾವುದೇ ಕೆಲಸದಲ್ಲಿ ಲಾಭವೇ ಆಗಲಿ, ಸ್ಪಷ್ಟನೆ ಆಗಲಿ, ನೋಡೋ ಬಿಡೋಣ ಅನ್ನೋ ಮಾತು ಬಿಡೋಣ ಎಂದು ಮುನ್ನುಗ್ಗುತ್ತಾರೆ. ಹಾಗಾಗಿ ಇವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಹುಟ್ಟಿದಾಗಿನಿಂದನೇ ಪಡ್ಕೊಂಡು ಬಂದಿರ್ತಾರೆ ಎಂದೇ ಹೇಳ್ಬೋದು. ನೀವು ಮೇಷರಾಶಿಯವರಾಗಿದ್ದರೆ, ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲ ಆಗಿದ್ರೆ ಅಥವಾ ಆಗ್ತಾ ಇದ್ರೆ, ಈ ವಿಡಿಯೋ ನಿಮಗೆ ನಿಜ ಅನಿಸಿದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.